ಒಂದು ಒಳ್ಳೆಯ ಆಲೋಚನೆ ಎಷ್ಟು ಅದ್ಭುತಗಳನ್ನು ಸೃಷ್ಟಿಸುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ವಿಷಯ ಏನೂ ಅಲ್ಲ. ಅದೇ ಅದ್ಭುತ ಆಲೋಚನೆ ಮನುಷ್ಯನನ್ನ ಸಾಧಾರಣ ಸ್ಥಾನದಿಂದ ಎಲ್ಲೋ ಕರೆದುಕೊಂಡು ಹೋಗಿ ಕೂರಿಸುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಅದು ಎಷ್ಟೋ ಸಾವಿರ ಆಲೋಚನೆಗಳು ಬರ್ತಿರ್ತವೆ. ಕೆಲವರಿಗೆ ಮಾತ್ರ ಅದ್ಭುತವಾದ ಆಲೋಚನೆಗಳು ಬರ್ತಿರ್ತವೆ. ಆ ಅದ್ಭುತವಾದ ಆಲೋಚನೆಗಳಿಂದ ಅವರು ಜೀವನದಲ್ಲಿ ಮುಂದಕ್ಕೆ ನುಗ್ತಿರ್ತಾರೆ. ನಾವು ಕೂಡ ಅದ್ಭುತವಾಗಿ ಆಲೋಚನೆ ಮಾಡಬೇಕು ಅಂದ್ರೆ ಕೆಲವು ಪಾಯಿಂಟ್ಸ್ನ ತಿಳ್ಕೋಬೇಕು. ಅವು ಏನು ಅಂದ್ರೆ, ನಂಬರ್ 1, ಪರಿಶೀಲನೆ ಮಾಡುವ ಶಕ್ತಿ ಇರಬೇಕು. ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಆಲೋಚನೆ ಮಾಡಬೇಕು ಅಂದ್ರೆ ಪರಿಶೀಲನೆ ಮಾಡುವ ಶಕ್ತಿ ಇರಬೇಕು. ಅಂದ್ರೆ ಅಬ್ಸರ್ವೇಷನ್. ಸುತ್ತಲೂ ಪರಿಸರವನ್ನ, ಸಮಾಜವನ್ನ ಜಾಸ್ತಿ ಅಬ್ಸರ್ವ್ ಮಾಡಬೇಕು. ಸುತ್ತಲೂ ಪರಿಸರ ಹೇಗಿದೆ, ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತಿದಾವೆ, ಈ ರೀತಿಯ ವಿಷಯಗಳು ತಿಳ್ಕೊಳ್ತಾ ಅವುಗಳ ಮೇಲೆ ಅವಗಾಹನೆಯನ್ನ ಬೆಳೆಸಿಕೊಳ್ತಾ ಯಾವಾಗಲೂ ಅಪ್ಡೇಟ್ ಆಗಿ ಇರಬೇಕು. ನಾವು ಎಲ್ಲಾದ್ರೂ ಹೊಸ ಪ್ರದೇಶಕ್ಕೆ ಹೋದಾಗ ಆ ಪ್ರದೇಶವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಆ ಪ್ರದೇಶದ ಪ್ರತ್ಯೇಕತೆ ಏನು, ಅಲ್ಲಿನ ಆಚಾರ ವಿಚಾರಗಳು ಹೇಗಿದಾವೆ ಅಂತ ಈ ರೀತಿಯ ವಿಷಯಗಳನ್ನ ತಿಳ್ಕೋಬೇಕು. ಹಾಗೆ ತಿಳ್ಕೊಳ್ಳೋದ್ರಿಂದ ನಮಗಂತ ಒಂದು ನಾಲೆಜ್ ಇಂಪ್ರೂವ್ ಆಗುತ್ತೆ. ಅದರಿಂದ ನಮ್ಮ ಮೆದುಳಿಗೆ ಆಟೋಮೆಟಿಕ್ ಆಗಿ ಹೊಸ ಆಲೋಚನೆಗಳು ಬರೋದಕ್ಕೆ ಒಂದು ಅದ್ಭುತ ಅವಕಾಶ ಆಗುತ್ತೆ. ನಂಬರ್ 2, ಪುಸ್ತಕಗಳನ್ನ ಓದಬೇಕು. ಮನುಷ್ಯನಿಗೆ ಹಣಕ್ಕಿಂತ ಜ್ಞಾನ ತುಂಬಾ ಮುಖ್ಯ. ಜ್ಞಾನದಿಂದ ಬುದ್ಧಿವಂತಿಕೆ ಬರುತ್ತೆ. ಒಂದು ಕೆಲಸವನ್ನ ಪ್ರಾರಂಭಿಸಿದಾಗ ಅದನ್ನ ಹೇಗೇಗೋ ಮಾಡದೆ ಅದನ್ನ ಒಂದು ಪದ್ಧತಿಯಿಂದ ಕರೆಕ್ಟ್ ಆಗಿ ಮಾಡೋದು ಅಭ್ಯಾಸವಾಗುತ್ತೆ. ನಾವು ಎಲ್ಲಾ ಪುಸ್ತಕಗಳನ್ನ ಓದುವುದರ ಜೊತೆಗೆ ನಿಮಗೆ ಯಾವುದರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡ್ಗೆ ಸಂಬಂಧಿಸಿದ ಪುಸ್ತಕಗಳನ್ನ ಜಾಸ್ತಿ ಓದುವುದರಿಂದ ನೀವು ಸಕ್ಸಸ್ನ ಸಾಧಿಸಬೇಕು ಅಂತಿರುವ ರಂಗದಲ್ಲಿ ನಿಮಗೆ ಪೂರ್ತಿ ನಾಲೆಜ್ ಬರುತ್ತೆ. ಅದಕ್ಕೆ ಇನ್ನೋವೇಟ್ ಥಾಟ್ಸ್ ಕೂಡ ಬರ್ತಿರ್ತವೆ. ಉದಾಹರಣೆಗೆ, ನೀವು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತಿದ್ದೀರಾ. ಹಾಗಿದ್ದಾಗ ನೀವು ಸಾಹಿತ್ಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ಜಾಸ್ತಿ ಓದಬೇಕು. ಅಂದ್ರೆ ಕಥೆಗಳು, ಗದ್ಯಗಳು, ನಾಟಕಗಳು, ಹೀಗೆ ಈ ರೀತಿಯವನ್ನ ಜಾಸ್ತಿ ಓದಬೇಕು. ಹಾಗೆ ಓದ್ಬೇಕಾದ್ರೆ ನಿಮಗೆ ಸಡನ್ ಆಗಿ ಒಂದು ಅದ್ಭುತವಾದ ಆಲೋಚನೆ ಬರಬಹುದು. ಆ ಆಲೋಚನೆಯೇ ನಿಮ್ಮನ್ನ ಎಲ್ಲಿಗೋ ಕರೆದುಕೊಂಡು ಹೋಗಬಹುದು. ನಂಬರ್ 3, ಧ್ಯಾನ ಮಾಡಬೇಕು. ನಮ್ಮ ಮೆದುಳು ಅದ್ಭುತವಾಗಿ ಆಲೋಚನೆ ಮಾಡಬೇಕು ಅಂದ್ರೆ ಮೆದುಳಿಗೆ ವಿಶ್ರಾಂತಿ ತುಂಬಾ ಮುಖ್ಯ. ಯಾವುದೇ ರೀತಿಯ ಒತ್ತಡ, ನೆಗೆಟಿವ್ ಆಲೋಚನೆಗಳು ಮೆದುಳಿಗೆ ಬರದೇ ಇರೋ ರೀತಿ ನೋಡ್ಕೊಳ್ಬೇಕು. ಹಾಗೆ ನೋಡ್ಕೊಳ್ಬೇಕು ಅಂದ್ರೆ ಪ್ರತಿದಿನ ತಪ್ಪದೆ ಧ್ಯಾನವನ್ನ ಮಾಡಬೇಕು. ಧ್ಯಾನದಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ಅದು ಎಷ್ಟೋ ಲಾಭಗಳು ಕೂಡ ಇದಾವೆ. ಧ್ಯಾನದಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ. ಅದರಿಂದ ಅದ್ಭುತ ಆಲೋಚನೆಗಳು ಬರ್ತವೆ. ಹಾಗೇನೆ ನಾವು ವಾಕಿಂಗ್ ಮಾಡ್ತಿರ್ಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಟಿವಿಯನ್ನ ನೋಡ್ತಿರ್ಬೇಕಾದ್ರೆ ಫ್ಲಾಶ್ ಆಗಿ ನಮ್ಮ ಮೈಂಡಲ್ಲಿ ಒಂದು ಅದ್ಭುತವಾದ ಆಲೋಚನೆ ಬರಬಹುದು. ಆವಾಗ ತಕ್ಷಣ ಅದನ್ನು ಒಂದು ಪೇಪರ್ ಮೇಲೆ ಬರೀರಿ. ಅಂಡ್ ಅದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನ ಪಕ್ಕಕ್ಕೆ ಇಡಿ. ನಿಮಗೆ ಬಂದ ಆ ಐಡಿಯಾ ಬಗ್ಗೆ ವಿಶ್ಲೇಷಿಸಬೇಕು. ನಿಮಗೆ ಗೊತ್ತಿರುವ ವ್ಯಕ್ತಿಗಳ ಜೊತೆಗೆ ನಿಮಗೆ ಬಂದ ಐಡಿಯಾದ ಬಗ್ಗೆ ಡಿಸ್ಕಸ್ ಮಾಡಿ. ಹಾಗೇನೆ ಇಂಟರ್ನೆಟ್ ಅಲ್ಲಿ ಹುಡುಕಿ. ಎಲ್ಲಾ ರೀತಿಯಿಂದ ಆಲೋಚಿಸಿದ ಮೇಲೆ ಇದು ನನ್ನಿಂದ ಸಾಧ್ಯ ಆಗುತ್ತೆ ಅಂದ್ರೆ ಮಾತ್ರ ಆ ಐಡಿಯಾದಿಂದ ಮುಂದಕ್ಕೆ ಹೋಗ್ಬೇಕು. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ನಮಗೆ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.